ಮದುವೆಯಾಗಿದ್ದ ಪತ್ನಿಯನ್ನೇ ಕೊಂದ ಕೊಲೆಗಾರ ಪತಿ. ಹೌದು, ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳಿಸುವಂತ ಘಟನೆ ಇದು. ಆಫ್ರಿನ್ ಭಾನು ಕೊಲೆಯಾದಂತಹ ಮಹಿಳೆ. ನೂರ್ ಅಹಮದ್ ಆರೋಪಿ ತನ್ನ ಪತ್ನಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. 2 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿರ್ತಾರೆ ಈ ದಂಪತಿ. ಆದ್ರೆ ಹೆಂಡತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರ ಹತ್ಯೆಗೈದಿದ್ದಾನೆ ಪತಿ ನೂರ್. ಈ ದಂಪತಿಗೆ 8 ತಿಂಗಳ ಗಂಡು ಮಗು ಇರುತ್ತೆ. ತಾಯಿ ತಂದೆ ಇಲ್ಲದೆ ಇದೀಗ ಅನಾಥವಾಗಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಆಫ್ರೀನ್ ತವರು ಮನೆಯನ್ನ ಸೇರಿರ್ತಾರೆ. ಹೆಂಡತಿ ತವರು ಮನೆಗೆ ಹೋಗಿರ್ತಾರೆ. ಗಂಡ ಹೆಂಡತಿಯ ನಡುವೆ ಆಗಾಗ ಜಗಳ ಆಗ್ತಾ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇನ್ನು ಹುಟ್ಟುಹಬ್ಬದ ಆಚರಣೆಯ ನೆಪದಲ್ಲಿ ಪತ್ನಿಯ ಮನೆಗೆ ಪತಿ ಬಂದಿರ್ತಾನೆ. ಆಕೆಯ ತವರು ಮನೆಗೆ ಈತ ಎಂಟ್ರಿ ಕೊಟ್ಟಿರ್ತಾನೆ. ಕೇಕ್ ಕಟ್ ಮಾಡಿಸಿರ್ತಾನೆ. ಕೇಕ್ ಕಟ್ ಮಾಡಿಸಿದ ಬಳಿಕ ಹೊರಗೆ ಕರೆದುಕೊಂಡು ಹೋಗಿ ಈ ರೀತಿಯಾದಂಥ ಕೃತ್ಯವನ್ನ ಎಸಗಿದ್ದಾನೆ ಪಾಪಿ ಪತಿ. ಪಾರ್ಟಿ ನೆಪದಲ್ಲಿ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ನಿರ್ಜನ ಪ್ರದೇಶದಲ್ಲಿ ಶವ ಬಿಸಾಡಿ ಆತ ಪರಾರಿಯಾಗಿದ್ದಾನೆ. ಬಳಿಕ ಏನೂ ಆಗಿಲ್ಲ ಅಂತ ಹೇಳಿ ಹುಡುಕಾಟದ ನಾಟಕವನ್ನ ಆಡಿದ್ದಾನೆ ಪತಿ. ತಾನೇ ಈ ರೀತಿಯಾಗಿ ಕೊಲೆಯನ್ನ ಮಾಡಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಡ್ರಾಮಾ ಮಾಡಿದ್ದಾನೆ. ಪತ್ನಿ ನಾಪತ್ತೆಯ ಕುರಿತು ಕುಟುಂಬಸ್ಥರಿಗೆ ಪತಿ ಸುಳ್ಳು ಮಾಹಿತಿಯನ್ನ ನೀಡಿದ್ದಾನೆ. ಯಾವಾಗ ಬಿಫೋರ್ ಮಿಸ್ಸಿಂಗ್ ಕೇಸಾ? ಅದು ನನಗೆ ಐಡಿಯಾ ಇಲ್ಲ, ನೋಡ್ಬೇಕು ಅದನ್ನ. ಪಂಚಾಯತಿ ಆಗಿರೋಂಥದ್ದು ಮೊದಲಾಗಿರೋಂಥದ್ದು ಇದೆ ಅನ್ಸುತ್ತೆ. ನೋಡ್ತೀವಿ, ಅದನ್ನು ಎಲ್ಲ ನಾವು ಇದ್ರಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಲವ್ ಮ್ಯಾರೇಜ್ ಅಂತ ಹೇಳ್ತೇವೆ, ಅರೇಂಜ್ ಮಾಡ್ಕೊಂಡಿರೋದು. ಒಂದು ಮಗು ಇದೆ. ಒಂದು ಮಗು ಇದೆ.